ಗಾಡಿ ಈ GS ಆಗಿರ್ಬೋದು, ದೊಡ್ಡ ದೊಡ್ಡ ಆಫ್ ರೋಡಿಂಗ್ ಗಾಡಿಗಳನ್ನ ತೊಗೊಂಡ್ಬಿಟ್ಟು ಆಫ್ ರೋಡ್ಗೋಸ್ಕರ ಹುಡ್ಕೊಂಡು ಹೋಗ್ತಾರೆ. ರೋಡಲ್ಲಿ ಹಾಳಾಗಿರೋ ರೋಡ್ನ ಹುಡ್ಕೊಂಡು ಹೋಗ್ತಾರೆ ಚೆನ್ನಾಗಿರೋ ಗಾಡಿ ತೊಗೊಂಡ್ಬಿಟ್ಟು. ಇಲ್ಲಿ ಯಾವ ಗಾಡಿ ತೊಗೊಂಡ್ರು ಫಸ್ಟ್ ಸೆಮಿ ಆಫ್ ರೋಡಿಂಗ್ ಅಥವಾ ಆಫ್ ರೋಡಿಂಗ್ ಮಾಡುತ್ತೆ ಇಲ್ಲೋ ಅನ್ನೋದನ್ನ ಕೇಳೋದೇ ಬೇಡ. ಯಾವ ಗಾಡಿ ತೊಗೊಂಡ್ರು ಅದಕ್ಕೆ ಒಂದಲ್ಲ ಒಂದು ಟೈಮು ರೋಡ್ ಮೇಲೆ ಹೋಗ್ಬೇಕಾದ್ರೆ ಯೂಸ್ ಮಾಡಲೇಬೇಕಾಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನು ನಿಮ್ಮ ವಿನೋದ್, ನೀವು ನೋಡ್ತಾ ಇದ್ದೀರಾ ವಿನೋದ್ ಎಜೆ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ವಿಶೇಷ ಅಂದರೆ ಒಂದು ಲೆಜೆಂಡ್ರಿ ಗಾಡಿದು ರಿವ್ಯೂ ಮಾಡ್ತಾಯಿದ್ದೀನಿ. ಯಾಕಪ್ಪ ಈ ಗಾಡಿನ ಲೆಜೆಂಡ್ರಿ ಗಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದೀಗ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ನಾನು ಈ ಗಾಡಿನ ಲೆಜೆಂಡ್ರಿ ಗಾಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಬನ್ನಿ ತೋರಿಸ್ತೀನಿ ಯಾವ ಗಾಡಿ ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೀನಿ ಇವತ್ತು. ಮತ್ತು ರಿವ್ಯೂ ಅಂತ ಹೇಳಲ್ಲ, ಏನಂದರೆ ಈ ಗಾಡಿ ಏನಿದೆ, ಏನು ಬರುತ್ತೆ, ಇದ್ರ ಟೈಮಲ್ಲಿ ಏನೇನು ಸಿಗೋದು ಇದರಲ್ಲಿ ಆಫರ್ ಮಾಡೋರು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇದು ಯಾವುದಪ್ಪ ಗಾಡಿ ಅಂತ ಅಂದರೆ 2019 ಎಂಡಿಂಗ್ ಮಾಡಲು 2020ದಲ್ಲಿ ನಮ್ಮ ಡ್ಯಾಡಿ ತೊಗೊಂಡಿದ್ದನ್ನು. ಈ ಗಾಡಿ ಯಾವುದಪ್ಪ ಅಂದರೆ CB ಶೈನ್ 125 BS4 ಮತ್ತು BS4 ಮಾಡಲ್ ಗಾಡಿ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು ಇಷ್ಟ ಆಗೋದೇನು ಅಂದರೆ ಗ್ರಾಫಿಕ್ಸು ಗುರು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಫ್ರಂಟಲ್ಲಿ ಹ್ಯಾಲೋಜನ್ ಹೆಡ್ಲೈಟ್ ಕೊಡ್ತಾರೆ, ಕ್ರೋಮ್ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದರಲ್ಲೇ ಹೈ ಬೀಮು ಮತ್ತು ಲೋ ಬೀಮನ್ನು ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಫ್ರಂಟ್ ಫೋಕ್ ಸಸ್ಪೆನ್ಷನ್ ಕೊಡ್ತಾರೆ. ಇದು ಬಂದ್ಬಿಟ್ಟು ಡಿಸ್ಕ್ ವೇರಿಯಂಟು. CB ಶೈನ್ BS4 ಅಲ್ಲಿ ಡ್ರಮ್ಮು ಮತ್ತೆ ಡಿಸ್ಕ್ ಅಂತ ಹೇಳ್ಬಿಟ್ಟು 2 ವೇರಿಯಂಟ್ ಬರೋದು. ಅದರಲ್ಲಿ ಇದು ಡಿಸ್ಕ್ ವೇರಿಯಂಟು 92,000 ಆನ್ ರೋಡ್ ಪ್ರೈಸ್ ಇತ್ತು ಆವಾಗ ನಮ್ಮ ಡ್ಯಾಡಿ ತಗೊಂಡಾಗ. ಬ್ರೇಕಿಂಗ್ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ CBS ಅನ್ನೋ ಒಂದು ಟೆಕ್ನಾಲಜಿ ಬರುತ್ತೆ. CBS ಅಂದರೆ ಏನಪ್ಪ ಅಂತ ಅಂದರೆ ಫ್ರಂಟ್ ಅಥವಾ ಬ್ಯಾಕ್ ಬ್ರೇಕ್ನ ನಾವು ಅಪ್ಲೈ ಮಾಡ್ತೀವಿ ಅಂದರೆ ಎರಡೂ 60-40 ರೇಷಿಯೋದಲ್ಲಿ ಬ್ರೇಕಿಂಗ್ ಅಪ್ಲೈ ಆಗುತ್ತೆ. ಮತ್ತು ಫ್ರಂಟ್ ಇದರಲ್ಲಿ ಯಾವುದೇ ಥರದ ABS ಅನ್ನೋವಂಥ ಒಂದು ಟೆಕ್ನಾಲಜಿನ ಸಿಗಲ್ಲ. ಅದರದ್ದು ಬದಲಾಗಿ CBS ಅನ್ನೋ ಒಂದು ಟೆಕ್ನಾಲಜಿ ಕೊಡ್ತಾರೆ. ಇದರಲ್ಲಿ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ, ಮತ್ತು ಇದರಲ್ಲಿ ಒನ್ ಆಫ್ ದ ಬೆಸ್ಟ್ ನಿಸಿನ್ ಬ್ರೇಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಬ್ಯಾಕಲ್ಲಿ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. ಫ್ರಂಟ್ ಟೈರ್ ಸೆಕ್ಷನ್ ಬಗ್ಗೆ ಹೇಳಬೇಕು ಅಂದರೆ 80/100/18 ಸೆಕ್ಷನ್ ಟೈರ್ ಕೊಡ್ತಾರೆ ಫ್ರಂಟಲ್ಲಿ. ಬ್ಯಾಕ್ ಟೈರ್ ಬಗ್ಗೆ ಹೇಳಬೇಕು ಅಂದರೆ 3.0/100/18 ಸೆಕ್ಷನ್ ಟೈರ್ ಬರುತ್ತೆ. ಆ್ಯಂಡ್ ಇದು ಸ್ಟಾರ್ಟಿಂಗು ಇದರಲ್ಲೂ 80/100/18 ಸೆಕ್ಷನ್ ಟೈರ್ ಇತ್ತು. ಇದು ಒಂದು ಸ್ವಲ್ಪ ವಾಬ್ಲಿಂಗ್ ಪ್ರಾಬ್ಲಮ್ ಬರ್ತಾ ಇದ್ದಿದ್ದರಿಂದ ನಮ್ಮ ಡ್ಯಾಡಿ ಅದನ್ನು ಚೇಂಜ್ ಮಾಡಿದ್ರು 3.0ದಲ್ಲಿ. ಬ್ಯಾಕಲ್ಲಿ ಅಂತ ಬಂದರೆ ಹೈಡ್ರಾಲಿಕ್ ಸಸ್ಪೆನ್ಷನ್ ಬರುತ್ತೆ. ಇದನ್ನು ನಾವು 5 ಸ್ಟೆಪ್ ಅಡ್ಜಸ್ಟ್ ಮಾಡ್ಕೊಬೋದು. ಮತ್ತು ಹೆವಿ ಸ್ಪ್ರಿಂಗ್ ಕಾಯಿಲ್ ಬರುತ್ತೆ ಇದರಲ್ಲಿ. 175 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಇದರಿಂದ ನಾವು ಸೆಮಿ ಆಫ್ ರೋಡಿಂಗ್ ಮಾಡ್ಬೋದು. 10 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಇದೆ. 60 to 65ವರೆಗೂ ಆ್ಯಾವ್ರೇಜ್ ಕೊಡುತ್ತೆ ಗಾಡಿ. ಆ್ಯಂಡ್ ಇದರಲ್ಲಿ ಸೆಲ್ಫು ಮತ್ತು ಕಿಕ್ ಸ್ಟಾರ್ಟರ್ ಆಪ್ಷನ್ ಕೂಡ ಬರುತ್ತೆ. ಇದರಲ್ಲಿ ಬರೋವಂಥ ಇಂಡಿಕೇಟ್ರು ಕೂಡ ಹ್ಯಾಲೋಜನ್ ಇಂಡಿಕೇಟರ್ಸೇ. ಏನಪ್ಪ ಇದು LED ಕಾಣಿಸ್ತಾ ಇದೆ ಅಂತ ಅಂದರೆ, ಆ್ಯಂಡ್ ಒಂದು ಸೈಡು ಇಂಡಿಕೇಟರ್ ಇಲ್ಲ ಅಂದರೆ ಒಂದು ಸ್ಟೋರಿ ಇದೆ ಅದ್ರ ಹಿಂದೆಗಡೆ. ರೀಸೆಂಟಾಗಿ LED ನಾನು ಇನ್ಸ್ಟಾಲ್ ಮಾಡಿಸಿದ್ದೆ, ಆದರೆ ಒಂದು ಯಾರೋ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನೋಡ್ಬೋದು CB ಶೈನ್ ಅಂತ ಹೇಳ್ಬಿಟ್ಟು ಸ್ಟಿಕರಿಂಗ್ ಮಾಡಿದ್ದಾರೆ. ಗ್ರಾಫಿಕ್ಸ್ ಇದೆ. ಇಲ್ಲಿ ಹೋಂಡಾದು ಲೋಗೋ ಕ್ರೋಮ್ ಫಿನಿಶಿಂಗ್ ಜೊತೆ. ಇದರಲ್ಲಿ 124.73 cc ಬರುತ್ತೆ. ಇದು ಬಂದ್ಬಿಟ್ಟು ಸಿಂಗಲ್ ಸಿಲಿಂಡರು, ಏರ್ ಕೂಲ್ಡು ಮತ್ತು SI ಇಂಜಿನ್ ಅಂತ ಹೇಳ್ಬೋದು. 10.30 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. 10.30 BHP ನ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ ಮೀಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ಪೀಡ್ ಶೋ ಆಗುತ್ತೆ, ಓಡೋಮೀಟರು, ಮತ್ತೆ ಇಂಡಿಕೇಶನ್ ಇದೆ, ಹೈ ಬೀಮ್ ಲೋ ಬೀಮ್ ಇದೆ, ಮತ್ತೆ ನ್ಯೂಟ್ರಲ್ ಇಂಡಿಕೇಶನ್ ಇದೆ, ಮತ್ತೆ ಫ್ಯೂಲ್ ಗೇಜ್ ಇದೆ. ಮತ್ತೆ ಇಷ್ಟೇ ಕೊಡೋದು ಇದರಲ್ಲಿ. ಎಕಾನಮಿ ಏನಾದ್ರೂ ನಾವು ನಿಧಾನಕ್ಕೆ 40-45 ಯೂಸ್ ಮಾಡ್ತೀವಿ ಅಂದ್ರೆ 70 ಕೊಟ್ಟಿದೆ. ನಾವೇನ ಸ್ಪೀಡಾಗಿ ಚಚ್ಚಾಡ್ತೀವಿ ಅಂದ್ರೆ 60 ಲಾಸ್ಟು. ಕಂಪನಿಯಿಂದನೇ ಈ ಎಕ್ಸಾಸ್ಟ್ ಮೇಲೆ ಹೀಟ್ ಶೀಲ್ಡ್ನ ಕೊಟ್ಟಿದ್ರು. ಕಾಲ್ಗೆ ಏನಾದರೂ ಈ ಹೀಟ್ ಹೊಡಿಬಾರ್ದು ಡೈರೆಕ್ಟ್ ಆಗಿ ಅಂತ ಹೇಳ್ಬಿಟ್ಟು ತುಂಬಾನೇ ಪ್ರೊಟೆಕ್ಟ್ ಮಾಡೋ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಸೀಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಕುಷನಿಂಗ್ ಆಗಿದೆ ಚೆನ್ನಾಗಿ.
ಪ್ಲಸ್ ಇದೆ. ಬಟ್ ಇದು 92,000 ಸಿಕ್ಬಿಟ್ಟಿರೋದು. ನಮ್ಮ ಇಂಡಿಯನ್ ರೋಡ್ ಆಫ್ ರೋಡ್ ಈ ಗಾಡಿನೇ ನಾನು ಮಾಡಿಫೈ ಮಾಡಿಸಿರೋದು. ಅದಕ್ಕೋಸ್ಕರ ಅದ್ರದ್ದು ಮತ್ತೆ ಇದ್ರದ್ದು ವಾಟರ್ ರೆಸ್ಪಾನ್ಸ್ ಅಂತ ನೋಡಿದ್ರೆ ಎಲ್ಲಿದೆಯಪ್ಪ ಅದು 11 mm ಶಾರ್ಕು ಎಲ್ಲಿ ಕೊಡ್ತಾ ಇದೆ ಇಲ್ಲಿಂದ ಅಂತ ಗೊತ್ತಾಗಲ್ಲ. ಬಟ್ ಇದ್ರದ್ದು ಮಾತ್ರ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ.